ಜಲಮಂಡಳಿಯ ಡ್ರೈನೇಜ್ ಪ್ಲಾಂಟ್ಗೆ ಬಿದ್ದು ಇಬ್ಬರು ಕಣ್ಮರೆಯಾಗಿದ್ದಾರೆ. ಬೆಂಗಳೂರು ಹೊರವಲಯದ ವರ್ತೂರು ಬಳಿ ನಡೆದಂತಹ ದುರ್ಘಟನೆ ಇದು. ನಿನ್ನೆ ಸಂಜೆ ಬಹುತೇಕ 5 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಜಲಮಂಡಳಿಯ ಡ್ರೈನೇಜ್ ಪ್ಲಾಂಟ್ಗೆ ಬಿದ್ದು ಇಬ್ಬರು ಕಣ್ಮರೆಯಾಗಿದ್ದಾರೆ. ಹುಡುಕಾಟ ನಡೀತಾ ಇದೆ ಎನ್ಡಿಆರ್ಎಫ್ ಕಡೆಯಿಂದ, ಬಟ್ ಇಬ್ಬರು ಸಿಗ್ತಾ ಇಲ್ಲ. 30 ವರ್ಷದ ಬಿಹಾರದ ಬ್ರಿಜೇಶ್, ತಮಿಳುನಾಡಿನ ಅಖಿಲೇಶ್ ನಾಪತ್ತೆಯಾದವರು. ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಸಂಸ್ಕರಣಾ ಘಟಕದಿಂದ ನೀರು ಹೊರಹಾಕಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಟ್ ಇದುವರೆಗೂ ಸುಳಿವು ಸಿಗ್ತಾ ಇಲ್ಲ ಇಬ್ರು ಎಲ್ಲಿದ್ದಾರೆ ಅಂತ. ಸ್ಥಳಕ್ಕೆ ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಳ ಪರಿಶೀಲನೆ, ಘಟನೆ ಬಗ್ಗೆ ತನಿಖೆ ನಡೆಸೋಕೆ ಸಮಿತಿ ಕೂಡ ಈಗಾಗಲೇ ರಚನೆ ಆಗಿದೆ. 3 ಹಿರಿಯ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿದೆ BWSSB. ತನಿಖೆಯನ್ನ ಮಾಡೋಕೆ ವಿಶೇಷ ಸಮಿತಿ ರಚನೆ ಆಗಿದೆ. 3 ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದು BWSSB. ನಾಳೆ ಮಧ್ಯಾಹ್ನದ ಒಳಗೆ ವರದಿಯನ್ನು ಕೊಡೋಕೆ ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ಘಟನೆ ಹಿನ್ನೆಲೆ ಏನು, ಯಾಕಾಯಿತು, ಎಲ್ಲ ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ಯಾರದ್ದು ಕರ್ತವ್ಯ ಲೋಪ ಇದೆ, ಯಾವ ಕಾರಣಕ್ಕಾಗಿ ಇಂಥದ್ದೊಂದು ದುರಂತ ನಡೀತು ಅನ್ನುವಂತಹ ಮಾಹಿತಿಗಳನ್ನು ಆ ವರದಿಯಲ್ಲಿ ಕೊಡಬೇಕಾಗತ್ತೆ. 3 ಹಿರಿಯ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಲಾಗಿದೆ BWSSB. ನಿನ್ನೆ ಸಂಜೆ ಬಹುತೇಕ 5 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದ್ದು. ರಾತ್ರಿ ಆಗ್ತಾ ಇದ್ದಂಗೆ ಈ ವಿಚಾರ ಗೊತ್ತಾಗಿದೆ. ಅದಾದ ಮೇಲೆ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ನಿರಂತರವಾಗಿ, ಅಟ್ ಪ್ರೆಸೆಂಟ್ ಈಗಲೂ ಕೂಡ. ಆದರೆ ನಾಪತ್ತೆ ಆಗಿರುವಂತಹ ಇಬ್ಬರ ಸುಳಿವು ಸಿಗ್ತಾ ಇಲ್ಲ. ಎಲ್ಲ ನೀರನ್ನ ಈಗ ಹೊರಹಾಕಿ, ಅಂದ್ರೆ ಪ್ಲಾಂಟ್ನಲ್ಲಿರುವಂತಹ ನೀರನ್ನ ಖಾಲಿ ಮಾಡಿ ಹುಡುಕಾಟ ಮಾಡಲಾಗ್ತಾ ಇದೆ, ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆದರೆ ಯಾವುದೇ ರೀತಿಯಾದಂತಹ ಸುಳಿವೇ ಸಿಗ್ತಾ ಇಲ್ಲ. ಬಹುತೇಕ 12-13 ತಾಸುಗಳ ನಿರಂತರ ಕಾರ್ಯಾಚರಣೆ ನಡೆದಿದೆ. ಇನ್ನೂ ಕಾರ್ಯಾಚರಣೆ ಮುಂದುವರಿತಾ ಇದೆ. ಆದರೆ ನಾಪತ್ತೆಯಾದವರ ಸುಳಿವು ಸಿಗ್ತಾ ಇಲ್ಲ. ಮೊಬೈಲ್ ಕಸಿದು ಪರಾರಿಯಾಗಲು ಯತ್ನ ಆಗಿದೆ. ಮೊಬೈಲ್ ಸೇಫ್ ಆಗಿದೆ. ಆದ್ರೆ ಕಳ್ಳತನ ಮಾಡಕ್ ಬಂದಿದ್ದ ಕಳ್ಳ ಹೃದಯಾಘಾತದಿಂದ ಅಲ್ಲೇ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಕಬ್ಬನ್ಪೇಟೆ ಬಳಿ ನಡೆದಂತಹ ದುರ್ಘಟನೆ ಇದು. ಆ ಮೊಬೈಲ್ ಸೇಫ್ ಆಗಿದೆ, ಕಳ್ಳ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಕಬ್ಬನ್ಪೇಟೆ ಬಳಿ ಘಟನೆ ನಡೆದಿದೆ. ಬೈಕ್ನಲ್ಲಿ ಬಂದಿದ್ದು ಇಬ್ರು ಕಳ್ಳರು. ಕಳ್ಳತನಕ್ಕೆ ಯತ್ನ ಆಗಿದೆ. ಮೊಬೈಲ್ ಎಗರಿಸೋದಕ್ಕೆ ನೋಡಿದ್ದಾರೆ. ಕಳ್ಳರ ಬೈಕ್ ಮೇಲೆ ಆ ಕಾರ್ಮಿಕ ಮೂಟೆಯನ್ನು ಎಸೆದಿದ್ದಾನೆ. ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಕಳ್ಳರು ಓಡ್ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ. ಹೃದಯಾಘಾತದಿಂದ ಕುಸಿದು ಬಿದ್ದು ಒಬ್ಬ ಕಳ್ಳ ಅಲ್ಲೇ ಸಾವನ್ನಪ್ಪಿದ್ದಾನೆ. ಜುನೈದ್ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಮತ್ತೊಬ್ಬ ಕಳ್ಳ, ಮತ್ತೋರ್ವ ಆರೋಪಿ ಅರ್ಬಾಜ್ ಪೊಲೀಸರ ವಶದಲ್ಲಿದ್ದಾನೆ ಸದ್ಯಕ್ಕೆ. ಇಬ್ರು ಕಳ್ಳತನಕ್ಕೆ ಅಂತ ಒಂದೇ ಬೈಕ್ನಲ್ಲಿ ಬಂದಿದ್ರು. ಕಾರ್ಮಿಕ ಕೆಲಸ ಮಾಡ್ತಾ ಇದ್ರು ಅವರು. ಪಾಪ ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ರು. ಫುಟ್ಪಾತ್ ಮೇಲೆ ಕುಳಿತುಕೊಳ್ತಾ ಇದ್ದಂಗೆ ಸಾವನ್ನಪ್ಪಿದ್ದಾನೆ ಆ ಕಳ್ಳ ಜುನೈದ್. ಹಾರ್ಟ್ ಅಟ್ಯಾಕ್ ಆಗಿದೆ. ಹಲಸೂರು ಗೇಟ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯ. ಮೊಬೈಲ್ ಎಗರಿಸಿಕೊಂಡು ಅಲ್ಲಿಂದ ಪರಾರಿ ಆಗ್ತಾ ಇದ್ರು ವೇಗವಾಗಿ ಸ್ಕೂಟಿಯಲ್ಲಿ. ನೋಡಿ, ಎದುರಿಗಿದ್ದಂತ ಕಳ್ಳ ಕಾರ್ಮಿಕ ಕಳ್ಳರ ಮೇಲೆ ಸ್ಕೂಟಿ ಮೇಲೆ ಮೂಟೆಯನ್ನ ಬಿಸಾಕಿದ್ದ ಅವರನ್ನು ತಡೆಯೋದಕ್ಕಾಗಿ. ಇನ್ನೊಬ್ಬ ವ್ಯಕ್ತಿ ಮೊಬೈಲ್ ಕಳೆದುಕೊಳ್ತಾ ಇದ್ದಂಥ ವ್ಯಕ್ತಿ ಆ ಕಳ್ಳರನ್ನ ಅಲ್ಲಿಂದ ಒಟ್ಟಾಡಿಸ್ಕೊಂಡು ಬಂದಿದ್ದಾರೆ. ಆತ ಕೂಗಾಡ್ಕೊಂಡು ಬರೋದನ್ನ ಗಮನಿಸಿದಂತ ಕಾರ್ಮಿಕ ಮೂಟೆಯನ್ನ ಸ್ಕೂಟಿ ಮೇಲೆ ಎಸೆದಿದ್ದಾರೆ. ಹೀಗೆ ಕೆಳಗೆ ಬಿದ್ದು ಅಲ್ಲಿಂದ ಓಡ್ ಹೋಗೋದಕ್ಕೆ ನೋಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹೋಗಿದ್ವಿ ಪರ್ಚೇಸಿಂದ ಬಂದಾಗ ಅಲ್ಲಿ ಒಬ್ಬ ಹುಡುಗ ಏನೇನೋ ಇದು ಮಾಡ್ತಾ ಇದ್ದ. ಸರಿ ಪಬ್ಲಿಕ್ ಕರ್ಕೊಂಬಂದು ಕೂರಿಸಿದ್ರು. ಒಂದು 5 ನಿಮಿಷ ಆದ್ಮೇಲೆ ಅವ್ನು ತೀರೋದ ಅಷ್ಟೇ. ಪೊಲೀಸವ್ರು ಬಂದಿದ್ರು. ಎಲ್ಲ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ ನಿನ್ನೆ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ